ಸಂಪೂರ್ಣವಾಗಿ ಈ ಕೇಸನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ನಡೀತಿತ್ತು ಅಲ್ಲಿ. ಸಂತೋಷ್ ರಾವ್ ಏನಾದರೂ ಮಾಡಿರಲೂಬಹುದು ಸರ್, ಮಾಡಿದ್ರೆ ಮಾಡಿರ್ತಾನೆ. ಹೌದು, ಸಿ ಸಿ ಕ್ಯಾಮ್ರಾ ಇತ್ತು ಎರಡು ಕಡೆ, ಒಂದು ಸ್ನಾನಘಟ್ಟ, ಇನ್ನೊಂದು ಮೇನ್ ಎಂಟ್ರೆನ್ಸ್. ಆ ಎರಡೂ ಸಿ ಸಿ ಕ್ಯಾಮ್ರಾ ನಡುವೆನೇ ನಡ್ಕೊಂಡು ಹೋಗಿದ್ದಾಳೆ. ಸಂತೋಷ್ ರಾವ್ ಹೋಗಿದ್ರೆ ಸಿ ಸಿ ಕ್ಯಾಮ್ರಾದಲ್ಲಿ ತೋರಿಸ್ಬೇಕಿತ್ತು ನೀವು. ಯಾಕೆ ಕೋರ್ಟಿಗೆ ಕೊಟ್ಟಿಲ್ಲ ನೀವು? ಅಂತಂದರೆ ಗಿರೀಶ್ ಮಟ್ಟಣ್ಣವರು ಈ ಕೇಸ್ದಲ್ಲಿ ತೋರಿಸಿರುವಂಥ ಇಂಟ್ರೆಸ್ಟು ಬೇರೆ ಕೇಸ್ಗಳಲ್ಲಿ ಯಾಕೆ ತೋರಿಸಲ್ಲ ಅಂತಂದರೆ, ಇಲ್ಲ ನಾನು ಕಾಂಟ್ರಾಕ್ಟ್ ಹಿಡ್ಕೊಂಡಿಲ್ಲ, ಗುತ್ತಿಗೆದಾರಲ್ಲ, ಕೇಸಿನ ಗುತ್ತಿಗೆದಾರಲ್ಲ. ಅದು ಸಂತೋಷ್ ರಾವ್ನ ಕೇಸ್ಗಿಂತ ಇನ್ನೂ 20 ದಿನ ಮುಂಚೆ ಅದೇ ಧರ್ಮಸ್ಥಳದೊಳಗೆ ಆನೆ ಮಾವುತ ಕೇಸ್ ಆಗ್ತದೆ. ಅಲ್ಲಿನೂ ಕೂಡ ಇವಂದೇ ಹೆಸರು ಸೇರಿಸ್ತಾರೆ. ಹೆಂಗೆ? ಸೆಕ್ಷುವಲ್ ಅಫೆನ್ಸ್, ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಕಂಪ್ಲೇಂಟ್ ಯಾರು ತಗೋಬೇಕು ಸರ್? ಆನೆ ಮಾವುತನ ಕೇಸ್ನಲ್ಲಿ ಕಂಪ್ಲೇಂಟ್ ಯಾರು ಗೊತ್ತಾ ನಿಮಗೆ? ದೂರು ಕೊಟ್ಟವ್ರು ಯಾರು? ದೂರು ಕೊಟ್ಟವನು ಯಾರು ನಿಜವಾಗಲೂ ಹತ್ಯೆ ಮಾಡಿದ್ದಾನೆ, ಆ ಗ್ಯಾಂಗ್ ಲೀಡರ್, ಅವನ ಕಡೆಯಿಂದ ದೂರು ತಗೋತಾರೆ. ಹರೀಶ್ ಮಡಿ ಒಳಗೆ ಆಕ್ಸಿಡೆಂಟ್ ಆಗುತ್ತೆ ಧರ್ಮಸ್ಥಳದಿಂದ, ಉಜಿರೆ ರೋಡಲ್ಲಿ ಒಂದು ಧರ್ಮಸ್ಥಳದಿಂದ 4-5 ಕಿಲೋಮೀಟರ್ ದೂರದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಇವರೇ ಗುದ್ದಿಸ್ತಾರೆ ಹಿಂದೆ ಒಂದು. ಅವನು ಬಂದು ಇವನು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡಕತ್ತಿದ್ದ, ಹಿಂಗಾಗಿ ಬಿದ್ದ ಅಂತ 5-6 ಕಿಲೋಮೀಟರ್ ಒಂದು ರೂಮ್ನಲ್ಲಿ ಕೂತ್ಕೊಂಡು ಅವ್ರು ರೂಮ್ ಬಾಯ್ ಕಳಿಸಿ ಕಂಪ್ಲೇಂಟ್ ಕೊಡಿಸ್ತಾರೆ. ನನಗೆ ಒಂದೇ ಒಂದು ಬೇಕಾಗಿತ್ತು, ಸಂತೋಷ್ ರಾವ್ ಹೌದಾ ಅಲ್ಲ. ಕೋರ್ಟ್ ಹೇಳಿದೆ ಬಿಡಿ ಅವನಲ್ಲ ಅಂತೇಳಿ. ಕೋರ್ಟ್ ಹೇಳಿದರೂ ಕೂಡ ಅವನು ಮಾಡೇ ಇಲ್ಲ ಅಂತೇನಿರಲ್ಲ. ಈ ರೀತಿ ವಿಡಿಯೋಗಳು ಆದಂಥ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ಸಹಜವಾಗಿ ಆಗೇ ಆಗ್ತವೆ, ನಾವು ಎಲ್ಲಕೊಂಡು ನೋಡಿರ್ತೀವಿ. ಅದಂದರೆ ಇದು ಪ್ಲಾನ್ ಆಗಿತ್ತು. ಕೊಲೆ ಮಾಡ್ತಾರೆ, ಬಿಸಾಕ್ತಾರೆ, 2-3 ದಿನದ ಕೊಲೆ ನಾತ ಬರ್ತದೆ, ಸ್ಮೆಲ್ ಬರ್ತದೆ, ಹೊಳೆ ಒಳಗೆ ಹಾಕ್ತಾರೆ, UDR ಅಂತ ಮಾಡಿಬಿಡ್ತಾರೆ. ಅದು ಅವ್ರಿಗೂ ಗೊತ್ತೈತಿ, ಮಾಡಿದವ್ರಿಗೂ. ಹಿಂಗಾಗಿ ಜನರಿಗೆ ಗೊತ್ತಾಗಲಾರ್ದಂದು ಆಗಬಾರ್ದು ಅಂತ ಹೇಳಿ ಎಲ್ಲ ಮೀಡಿಯಾ ಬಾಯಿ ಮುಚ್ಚಿದ್ರು. ಈಗೆಲ್ಲ ಏನು ನಾವು ಪದ್ಮಲತಾ, ವೇದವಲ್ಲಿ ಟೀಚರ್ ಕೊಲೆ, ಆನೆ ಮಾವುತನ ಕೇಸು, ಸೌಜನ್ಯ ಕೇಸು, ಇನ್ನೂ ಮ್ಯಾನೇಜರ್ ಕೇಸು ಏನು ಹೇಳ್ತಾ ಇದ್ದೀವಿ, ಎಲ್ಲವೂ ಆಗಿದ್ದು ಅಲ್ಲವು. ಎಲ್ಲವೂ ಧರ್ಮಸ್ಥಳದ ನೇತ್ರಾವತಿ ತೀರ ಇವರ ಅಂಗಳದಲ್ಲಿನೇ ಆಗಿದ್ದು. ಸೌಜನ್ಯ ಪ್ರಕರಣದನ್ನೇ ಸಂತೋಷ್ ರಾವ್ ಅಂತಾನೆ ದೊಡ್ಡ ಕಾದಂಬರಿನ ಬರ್ದಾರಂದ್ಮೇಲೆ ಇದ್ರದ್ದೊಂದು ಕತೆ ಕಟ್ಟೋದೇನೋ ಅವರಿಗೆ. ಆರೋಪಿಗಳನ್ನ ಹುಡುಕೊಡ್ರಿ ಅಂತ ಕೇಳೋದು ತಪ್ಪ? ಅದು ಆರೋಪಿಗಳನ್ನ ಹುಡುಕೊಡ್ರಿ ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಅಪಮಾನ. ಅದು ಅಂದರೆ ಸಂಪೂರ್ಣವಾಗಿ ಈ ಕೇಸನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ನಡೀತಿತ್ತು ಅಲ್ಲಿ. ಸಿ ಸಿ ಕ್ಯಾಮ್ರಾ ಈಗ ಯಾವ್ಯಾವನೋ ಕುಂದಿರಿಸ್ಕೊಂಡು ಸಿ ಸಿ ಕ್ಯಾಮ್ರಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಮಾಡಿದೆ, ಸ್ವತಃ ಅಭಿಷೇಕ್ ಗೋಯಲ್ SP ಅವರು ಅವಾಗ ಹೇಳಿದಂಥ ಸ್ಟೇಟ್ಮೆಂಟನ್ನೇ ರಿಲೀಸ್ ಮಾಡಿದ್ದೀವಿ. ಹೌದು, ಸಿ ಸಿ ಕ್ಯಾಮ್ರಾ ಇತ್ತು ಎರಡು ಕಡೆ, ಒಂದು ಸ್ನಾನಘಟ್ಟ, ಇನ್ನೊಂದು ಮೇನ್ ಎಂಟ್ರೆನ್ಸ್. ಆ ಎರಡೂ ಸಿ ಸಿ ಕ್ಯಾಮ್ರಾ ನಡುವೆನೇ ನಡ್ಕೊಂಡು ಹೋಗಿದ್ದಾಳೆ. ಸಂತೋಷ್ ರಾವ್ ಏನಾದರೂ ಮಾಡಿರಲೂಬಹುದು ಸರ್, ಮಾಡಿದ್ರೆ ಮಾಡಿರ್ತಾನೆ. ಹೌದಾ? ಅವನೇನು ತೊಗೊಂಡು ನಾವೇನು ಮಾಡೋದು? ಸಂತೋಷ್ ರಾವ್ನ ತೊಗೊಳ್ತಾ ಏನು ಮಾಡೋದು? ಇನ್ನೊಬ್ಬನ ತೊಗೊಂಡು ಏನು ಮಾಡೋದು? ನಮ್ಗೆ ಆರೋಪಿ ಯಾರಿದ್ದಾರೆ ಅವನು ಶಿಕ್ಷೆ ಆಗಬೇಕು. ಸಂತೋಷ್ ರಾವ್ ಹೋಗಿದ್ರೆ ಸಿ ಸಿ ಕ್ಯಾಮ್ರಾದಲ್ಲಿ ತೋರಿಸ್ಬೇಕಿತ್ತು ನೀವು. ಯಾಕೆ ಕೋರ್ಟಿಗೆ ಕೊಟ್ಟಿಲ್ಲ ನೀವು? ಯಾಕೆ ಸಿ ಸಿ ಕ್ಯಾಮ್ರಾನೇ ಇಲ್ಲ ಅಂತ ಆರ್ಗ್ಯುಮೆಂಟ್ ಮಾಡ್ತೀರಿ, ಸುಳ್ಳು ಆರ್ಗ್ಯುಮೆಂಟ್ ಮಾಡ್ತೀರಿ? ನಾನೇನು ಮಾಡಿದ್ದೀನಿ, ಆ ಲೂಪ್ ಹೋಲ್ಸ್ಗಳನ್ನು ಜನರ ಮುಂದೆ, ನ್ಯಾಯಾಂಗ ವ್ಯವಸ್ಥೆ ಮುಂದೆ, ಕೋರ್ಟ್ ಮುಂದೆ ಹೇಳುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ಓಕೆ, 13 ವರ್ಷ ಆಯ್ತು ಅನ್ಸುತ್ತೆ ಸರ್. ಆನಂತರ ಎಲ್ಲಿ ಅದು ಸಂತೋಷ್ ರಾವ್ನ ಕೇಸ್ಗಿಂತ ಇನ್ನೂ 20 ದಿನ ಮುಂಚೆ ಅದೇ ಧರ್ಮಸ್ಥಳದೊಳಗೆ ಆನೆ ಮಾವುತ ಕೇಸ್ ಆಗ್ತದೆ. ಅಲ್ಲಿನೂ ಕೂಡ ಇವಂದೇ ಹೆಸರು ಸೇರಿಸ್ತಾರೆ. ಹೆಂಗೆ? ಈ ಕೇಸಲ್ಲಿ ಹೇಳ್ತಾರೆ ಅವತ್ತಿನ ದಿನನೇ 9ನೇ ತಾರೀಕಿಗೆ ಬಂದಿದ್ದ, 9/10/2012 ಬಂದಿದ್ದ ಅಂತ ಹೇಳ್ತಾರೆ, ಬೆಳಿಗ್ಗೆ ಬಂದಿದ್ದ ಅಂತ ಹೇಳ್ತಾರೆ. ಆ ಕೇಸಿಗೆ ಅದೇ SHO, ಅದೇ IO ಹೇಳ್ತಾನೆ, ಅವಾಗಲೂ ಸಂತೋಷ್ ರಾವ್ ಇಲ್ಲೇ ಇದ್ದ ಅಂತ. ಆನೆ ಮಾವುತನ ಡಬಲ್ ಮರ್ಡರ್ ಕೇಸ್ನಲ್ಲಿ ಸಂತೋಷ್ ರಾವ್ನೇ ಫಿಟ್ ಮಾಡ್ತಾರೆ. ಆನಂತರ ಸೆಕ್ಷುವಲ್ ಅಫೆನ್ಸ್, ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಕಂಪ್ಲೇಂಟ್ ಯಾರು ತಗೋಬೇಕು ಸರ್? ಇನ್ ಪ್ರಿನ್ಸಿಪಲ್ ಓಕೆ, ತಾಯಿದು ಕಂಪ್ಲೇಂಟ್ ತೊಗೋಬೇಕು. ತಾಯಿ ಕಂಪ್ಲೇಂಟ್ ತೊಗೋತಾರೆ. ಯಾಕಂತ ಹೇಳಿದರೆ, ತಂದೆ ಯಾವುದೋ ಒಂದು ಟೈಮ್ನಲ್ಲಿ ಹಿಂಸರ್ಕೋಬೋದು, ಹೌದು. ತಾಯಿ ಹಿಂಸರ್ಕೊಳ್ಳೋದಿಲ್ಲ ಅಂಥೇಳಿ ಒಂದು ಇಟ್ ಈಸ್ ಬೇಸ್ಡ್ ಆನ್ ಸಮ್ ಪ್ರಿನ್ಸಿಪಲ್. ನಮ್ಮ ಕಾನೂನು ಮಾಡಿರೋದು ಕೆಲವೊಂದಿಷ್ಟು ಪ್ರಿನ್ಸಿಪಲ್ಗಳ ಮೇಲೆ ಮಾಡಿರ್ತಾರೆ. ಇಲ್ಲಿ ಸೌಜನ್ಯ ತಾಯಿನೇ ಅಲ್ಲ, ಕಂಪ್ಲೇಂಟೇ ಅಲ್ಲ. ಸೌಜನ್ಯಳ ತಂದೆ ಮತ್ತು ಫಾರ್ ರಿಲೇಟಿವ್, ಬಟ್ ಅವರು ಕೂಡ ಕೊನೆ ತನಕ ಗಟ್ಟಿಯಾಗೆ ನಿಂತ್ಕೊಂಡ್ರು. ಅವ್ರೇನೆಲ್ಲ ಕಾಂಪ್ರಮೈಸ್ ಆಗಲ್ಲ, ಆ ವಿಷಯ ಬೇರೆ. ಇವ್ರು ಮುಂಚಿನ ಥರನೂ ಪ್ಲ್ಯಾನ್ ನೋಡಿ,
ತಂದೆನ ಹಾಕಿ, ತಂದೆ ಯಾಕಂದರೆ ಈ ವಾಸ್ ಕ್ಲಾಸ್ 3 PWD ಕಾಂಟ್ರಾಕ್ಟರ್ ಮತ್ತು ತೋಟ ಗೀಟ ನೋಡ್ಕೊಂಡು ಇರೋರು. ಕಾಂಟ್ರಾಕ್ಟರ್ ಅಂದ್ಕೊಳ್ಳಿ ಸರ್ಕಾರದ ಅಧೀನದೊಳಗೆ ಇರ್ತಾರೆ, ಇವ್ರ ಅಧೀನದೊಳಗೆ ಇರ್ತಾರೆ. ಏನಾದರೂ ಹೆಸರಿಸ್ಬೋದು ಅಥವಾ ಏನಾದರೂ ಸ್ವಲ್ಪ ಆಮಿಷ ಕೊಟ್ಟು ಕಾಂಟ್ರಾಕ್ಟ್ ಕೊಡಿಸ್ತೇನೆ ಅಂಥೇಳಿ ಹಿಂಸರಿಸ್ಬೋದು ಅಂಥೇಳಿ ಅವ್ರದ್ದು ವಿಚಾರ. ಹೀಗಾಗಿ ಚಂದಪ್ಪ ಗೌಡರು ಕಂಪ್ಲೇಂಟ್ ತೊಗೊಂಡ್ರು. ಹಾಂ, ಆನಂತರ ಇನ್ನೂ ಒಂದು 2 ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ನಾನು. ಆನೆ ಮಾವುತನ ಕೇಸ್ನಲ್ಲಿ ಕಂಪ್ಲೇಂಟ್ ಯಾರು ಗೊತ್ತಾ ನಿಮಗೆ? ದೂರು ಕೊಟ್ಟವ್ರು ಯಾರು? ದೂರು ಕೊಟ್ಟವನು ಯಾರು ನಿಜವಾಗಲೂ ಹತ್ಯೆ ಮಾಡಿದ್ದಾನೆ, ಆ ಗ್ಯಾಂಗ್ ಲೀಡರ್, ಅವನ ಕಡೆಯಿಂದ ದೂರು ತಗೋತಾರೆ. FIRನಲ್ಲಿ ನೀವು ಕಂಪ್ಲೇಂಟ್ ನೋಡಿ, ನೀವು ಡಿಸ್ಪ್ಲೇ ಮಾಡಿ ಎಲ್ಲನೂ ಕೂಡ. ರಾಜೇಂದ್ರ ರೈ ಈಸ್ ದಿ ಕಂಪ್ಲೇನೆಂಟ್, ದೂರುದಾರ. ಓಕೆ. ಒಂದು ವೇಳೆ ಆ ಸತ್ತಂಥವನ ಮನೆಯೊಳಗೆ ಯಾರೂ ಇಲ್ಲ ದೂರು ಕೊಡೋಕ್ಕಂತ ಹೇಳಿದ್ರೆ ಇವ್ನು ತೊಗೊಳ್ರಪ್ಪ ನೀವು. ಹಾಂ, ಸತ್ತಂಥವನ ಹೆಂಡತಿ ಇದ್ದಾಳೆ, ಸತ್ತಂಥವ್ನು 3 ಜನ ಮಕ್ಕಳಿದ್ದಾರೆ ಮೇಜರ್ ಬಂದವರು, ಅವ್ರದ್ದು ಕಂಪ್ಲೇಂಟೇ ತೊಗೊಳೋದಿಲ್ಲ, ಪೊಲೀಸರು ಬೈದು ಕಳಿಸ್ತಾರೆ ಅವ್ರಿಗೆ. ಯಾರ ಮೇಲೆ ಸಸ್ಪಿಷನ್ ಇದೆ, ಸಂಶಯಾಸ್ಪದ ಇದ್ದಾನೆ ರಾಜೇಂದ್ರ ರೈ, ಅವನು ದೂರುದಾರ ಆಗ್ತಾನೆ. ಯಾರು? ಆ ರಾಜೇಂದ್ರ ರೈ ಆ ಮನೆಗೆ ಸಂಬಂಧ ಇಲ್ಲ, ಜಾಗಕ್ಕೆ ಸಂಬಂಧ ಇಲ್ಲ, ಏನೂ ಇಲ್ಲ, ರಿಲೇಟಿವ್ ಅಲ್ಲ, ಏನೂ ಅಲ್ಲ. ಆದರೂ ಒಂದು ಕಂಪ್ಲೇಂಟ್ ತಗೋತಾನೆ. ಅವನು ಯಾಕ್ರಿ ದೂರುದಾರ ಆಗ್ಬೇಕಿಲ್ಲಿ? ವೇರ್ ಇಸ್ ದಿ ಲೋಕಸ್ ಸ್ಟ್ಯಾಂಡಿ? ಹಾಂ, ಯಾರಂದ್ರೆ ರಾಜೇಂದ್ರ, ಇವರು ಬಲಗೈ ಬಂಟ, ಇವನು ಹೇಳ್ದಂಗೆ ಕೇಳೋನು. ಅವನು ABC ದೊಡ್ಡವ್ರು ಅದಾರಲ್ಲ, ಅವ್ರು ಹೇಳ್ದಂಗೆ ಕೇಳ್ತಾರೆ. ಅಂಥವ್ನಿಂದ ದೂರುದಾರ ಮಾಡ್ತಾರೆ. ಇನ್ನೊಬ್ಬ ಒಟ್ಟು ಟೋಟಲ್ ಇದ್ರದ್ದು ಚಾರ್ಜ್ ಶೀಟೆಡ್ ವಿಟ್ನೆಸ್ ಸಾಯ್ತಾರೆ. ಟೋಟಲ್ 7 ಜನ ಸಾಯ್ತಾರೆ. ಅದರಲ್ಲಿ ಒಬ್ಬನು ಚಾರ್ಜ್ ಶೀಟ್ ವಿಟ್ನೆಸ್ ಅಂತ ಹೇಳಿದ್ರೆ ಹರೀಶ್ ಮಡಿವಾಳ. ಹರೀಶ್ ಮಡಿವಾಳಂದು ಆಕ್ಸಿಡೆಂಟ್ ಆಗುತ್ತೆ ಧರ್ಮಸ್ಥಳದಿಂದ ಉಜಿರೆ ರೋಡಲ್ಲಿ. ಒಂದು ಧರ್ಮಸ್ಥಳದಿಂದ 4-5 ಕಿಲೋಮೀಟರ್ ದೂರದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಇವರೇ ಗುದ್ದಿಸ್ತಾರೆ, ಹಿಂದೆ ಒಂದು ಮಾರುತಿ ಕಾರ್ ಹಾಕಿ ಗುದ್ದಿಸ್ತಾರೆ. ಹೆಂಡತಿ ಮತ್ತು ಚಿಕ್ಕ 1 ವರ್ಷದ ಮಗು, ಹೆಣ್ಣು ಮಗು ತೊಗೊಂಡು ಹೋಗ್ಬೇಕಾದ್ರೆ ಗುದ್ದಿಸ್ತಾರೆ. ಬೀಳ್ತಾನೆ, ಸೀರಿಯಸ್ ಇಂಜೂರಿ ಆಗ್ತದೆ, ಹಾಸ್ಪಿಟಲ್ ಅಡ್ಮಿಟ್ ಆಗ್ತದೆ. ಅಲ್ಲಿ ಕಂಪ್ಲೇಂಟ್ ಯಾರು ಕೊಡಬೇಕು? ಯಾರು ಕೊಡ್ಬೇಕು ಹೇಳಿ? ಆಕ್ಸಿಡೆಂಟ್ ಕೇಸಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ MLC ಅಂತ ಇಶ್ಯೂ ಮಾಡ್ತಾರೆ, ಮೆಡಿಕೋ ಲೀಗಲ್ ಸರ್ಟಿಫಿಕೇಟ್ ಅಂತ. ಆ ಆಧಾರದ ಮೇಲೆ ಒಬ್ಬ PC ಬರ್ತಾರೆ, PC ಅಥವಾ ಯಾರೋ SHO ಬಂದು ಸ್ಟೇಟ್ಮೆಂಟ್ ಮಾಡ್ಕೊತಾರೆ. ಇಲ್ಲಿ ಕಂಪ್ಲೇಂಟ್ ಯಾರು ಕೊಡ್ತಾರೆ ಹೇಳಿ? ಹಾಂ, ಮತ್ತು ಒನ್ಸ್ ಅಗೇನ್ ಧರ್ಮಸ್ಥಳದ ಕ್ಷೇತ್ರದಾಗ ಒಬ್ಬನೇ ಇರ್ತಾನೆ, ಏನೋ ಆಫೀಸ್ ಬಾಯ್ ಪ್ರವೀಣ್ ಗೌಡ ಅಂತ. ಅವನು ಬಂದು ಇವನು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡೋಕತ್ತಿದ್ದ, ಹೀಗಾಗಿ ಬಿದ್ದ ಅಂತ 5-6 ಕಿಲೋಮೀಟರ್ ಒಂದು ರೂಮ್ನಲ್ಲಿ ಕೂತ್ಕೊಂಡು ಅವ್ರು ರೂಮ್ ಬಾಯ್ನ ಕಳಿಸಿ ಕಂಪ್ಲೇಂಟ್ ಕೊಡಿಸ್ತಾರೆ. ಹೆಂಗಿದು? ಸೊ ಈಗ ಈ ಪ್ರಕರಣಗಳನ್ನು ನಾವು ನೋಡ್ತಾ ಹೋದರೆ ನಮಗನ್ಸುತ್ತೆ ಸಿಕ್ಕಾಬಡೆ ದಾರಿ ತಪ್ಪಿಸುವಂಥ ಕೆಲಸಗಳು. ಸರ್, ಅರ್ಧ ಗಂಟೆ 1 ಗಂಟೆ ಒಳಗಡೆ ನಾನು ತುಂಬ ಶಾರ್ಟ್ ಮಾಡಿ ಹೇಳ್ತಾ ಇದ್ದೇನೆ. ಇಂಥವು ಸಿಕ್ಕಾಪಟ್ಟೆ ಇದಾವೆ ಕೇಸ್. ಓಕೆ. ಇವೆಲ್ಲವೂ ಕೂಡ ಆದ ನಂತರ ಇಷ್ಟೊಂದು ಈ ದೌರ್ಜನ್ಯ ಹಿಂಗೆ ನಡೀತಾ ಇದೆ, ಹಾಗೆ ನಡೀತಾ ಇದೆ, ಸೌಜನ್ಯ ಕೇಸ್ಗೆ ಬಂದ ನಂತರ ಮತ್ತಷ್ಟು ತಿರುವು ಪಡ್ಕೊಂಡ್ಬಿಡುತ್ತೆ. ಹೌದು, ನಾನು ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು, ಇಲ್ಲೇನೋ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಭೇಟಿ ಆಗೋದೇ ಯಾರನ್ನ ನೀವು ಆ ಕುಟುಂಬಕ್ಕೆ ಭೇಟಿಯಾಗಿದ್ದೀರಾ? ಎಷ್ಟು ಸರಿ ಹೋಗಿ ಭೇಟಿಯಾಗಿದ್ದೀರಾ? ಅಲ್ಲಿ ಆ ಸ್ಥಳ ಎಲ್ಲ ನೋಡಿದ್ದೀರಾ? ಇಲ್ಲ, ಅಲ್ಲಿ ಹೋಗೋಕ್ಕಿಂತ ಅವರು ಭೇಟಿ ಆಗೋಕ್ಕಿಂತ ಮುಂಚೆ ನಾನೇ ಒಂದು ರೌಂಡ್ ಎಲ್ಲ ಹೋಗಿದ್ದೆ, 1 ತಿಂಗಳವರೆಗೆ ಹೋಗಿ ಅಲ್ಲೇ ನಾನೇ ಸಪ್ರೇಟಾಗಿ ಇದ್ಕೊಂಡು ನೋಡಿ. ಮತ್ತು ಆ ಇನ್ವೆಸ್ಟಿಗೇಷನ್ ಮಾಡಿದಂಥ ಒಂದು ಟೀಮ್ ಇದೆ, ಆ ಟೀಮ್ನಲ್ಲಿ ಒಂದಿಷ್ಟು ಸ್ಟಾಫ್ ಜೊತೆಗೆ ಮಾತಾಡಿ, ಅವ್ರಿಗೆ ರಿಟೈರ್ಡ್ ಆಗಿದ್ದಾರೆ ಒಬ್ಬರಿಬ್ಬರು ಸೀನಿಯರ್ ಇದನ್ನವರು, ಅವ್ರಿಗೆ ಮಾತಾಡಿದ್ದೀನಿ. ನನಗೆ ಒಂದೇ ಒಂದು ಬೇಕಾಗಿತ್ತು, ಸಂತೋಷ್ ರಾವ್ ಹೌದಾ ಅಲ್ಲ. ಕೋರ್ಟ್ ಹೇಳಿದೆ ಬಿಡಿ ಅವನಲ್ಲ ಅಂಥೇಳಿ, ಕೋರ್ಟ್ ಹೇಳಿದರೂ ಕೂಡ ಅವನು ಮಾಡೇ ಇಲ್ಲ ಅಂತೇನಿರಲ್ಲ, ನಂಬಕ್ಕಾಗಲ್ಲ. ಸೊ ಆ ಆ್ಯಂಗಲಿಂದ ನಾನು ಸ್ಟಡಿ ಮಾಡಿದೆ. ಅದಾದಮೇಲೆ ನಾನು ಫಸ್ಟ್ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರಿಗೆ ನಂಬರ್ ತೊಗೊಂಡು ಮಾತಾಡಿದೆ. ಅವರು ಇಂಟ್ರೆಸ್ಟ್ ತೋರಿಸಿದ್ರು, ನೀವು ಇರಬೇಕು ಅಂಥೇಳಿ. ಆವಾಗ ನಾನು ಒಂದೊಂದಾಗಿ ಏನು ಮಾಡಿದೆ, ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಸ್ನ ದೊಡ್ಡ ಹೋರಾಟಗಾರ ಆಗಬೇಕು, ಭಾಷಣ ಮಾಡಬೇಕು, ಹೇಳಬೇಕು, ಇಳಿಬೇಕು ಅಂತ ಏನೂ ಅಲ್ಲ. ತುಂಬ ಸಿಂಪಲ್ಲಾಗಿ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಆಗಿದೆ, ಎಲ್ಲಿ ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಆಗಿದೆ, ಆನೆ ಮಾವುತನ ಕೇಸ್ ಇರ್ಬೋದು, ಪದ್ಮಲತಾ ಕೇಸಸ್ ಇರ್ಬೋದು, ಎಲ್ಲ ನೋಡಿದರೂ ಕೂಡ ಒಂದು ಪ್ಯಾಟರ್ನ್ ಇದೆ ಅಲ್ಲಿ. ಪ್ರತಿಯೊಂದಕ್ಕೂ ಒಂದು ಪ್ಯಾಟರ್ನ್ ಇದೆ. FIR ಮಾಡ್ಬೇಕಾದ್ರೆ ಯಾರು ಮಾಡಬೇಕು ಅವ್ರ ಕಡೆ ಮಾಡಿಸೋದಿಲ್ಲ, ಬೇರೆಯವ್ರನ್ನೇ ಮಾಡಿಸಿರ್ತಾರೆ. ಇವನ್ ಸೌಜನ್ಯ ಕೇಸಲ್ಲಿ ತಾಯಿ ಬಿಟ್ಟು ಅವ್ರ ತಂದೆನ ಮಾಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ವೀಕ್ ಮಾಡ್ಬೇಕಂತೇಳಿ ಕೇಸ್. ಆನೆ ಮಾವುತನ ಕೇಸೊಳಗೂ ಯಾವನ್ ಮಾಡ್ಯಾನ ಅವನ್ನೇ ಮಾಡ್ತಾರೆ. ಪದ್ಮಲತಾ ಕೇಸೊಳಗೂ ಕೂಡ ಪಾಪ ಇನ್ನೊಬ್ಬವನ್ನೇ ತಂದಿಟ್ಟಿದ್ದಾರೆ, ವಸಂತ್ ಕುಲಾಲ್ ಅಂತಿದ್ದ, ಸಂತೋಷ್ ರಾವ್ ಇನ್ನೊಬ್ಬ ಸಂತೋಷ್ ರಾವ್. ಹಂಗೆ ಪ್ರತಿಯೊಂದು ಕೇಸೊಳಗೂ ಅಂದರೆ ಒಂದು ಪ್ಯಾಟರ್ನ್, ದೇ ಫಾಲೋ ಸಮ್ ಪ್ಯಾಟರ್ನ್. ಕೊಲೆ ಮಾಡ್ತಾರೆ, ಬಿಸಾಕ್ತಾರೆ, 2-3 ದಿನ ಆದ ನಾತ ಬರ್ತದೆ, ಸ್ಮೆಲ್ ಬರ್ತದೆ, ಹೊಳೆಯೊಳಗೆ ಹಾಕ್ತಾರೆ, UDR ಅಂತ ಮಾಡಿಬಿಡ್ತಿದ್ರು. ಸೌಜನ್ಯ ಪ್ರಕರಣ ಒಳಗೂ ಕೂಡ ಜನ ಎದ್ದೇಳಲಿಲ್ಲ ಅಂತ ಹೇಳಿದ್ರೆ, ಜಸ್ಟ್ ಅವತ್ತಿನ ದಿನ ರಾತ್ರಿ ಎದ್ದೇಳಲಿಲ್ಲ ಅಂತ ಹೇಳಿದ್ರೆ
ಮರುದಿನ ಹೋಗಿ ಅಲ್ಲಿ ಫಸ್ಟ್ ಅವ್ರು ಏನು ಮಾಡ್ತಾರೆ, ದಂಡಿಗೆ ಇಡ್ತಾರೆ. ಸ್ವಲ್ಪ ಒಂದು ದಿನ ಆದಮೇಲೆ ಸ್ಮೆಲ್ ಬರಕತ್ತ ಅಂದ್ಕೊಳ್ಳಿ ಅದನ್ನ ಹಿಂಗೆ ದುಡಿಸ್ಬಿಡ್ತಾರೆ, ದೂಗ್ಬಿಡ್ತಾರೆ, ಮುಗದೇ ಹೋಯ್ತು, ಮುಗೀತು, ಇದು ಲವ್ ಕೇಸು, ಸುಸೈಡ್ ಅಂತ ಹೇಳ್ಬಿಡ್ತಿದ್ರು. ಜನ ಎದ್ದಿದ್ದೆ. ಅದಕ್ಕೆ ನಾನು ಹೇಳೋದು, ಈ ಹೋರಾಟದಲ್ಲಿ ದೈವಿ ಶಕ್ತಿ ಏನಿದೆ ನೀವು ನಂಬಬಹುದು ಬಿಡ್ಬೋದು, ಅವ್ರವ್ರು ಇದಕ್ಕೆ ಬಿಟ್ಟಿದ್ದದು ಜನರ ರೂಪದಲ್ಲಿದೆ. ಜನಸಾಮಾನ್ಯ ಇವತ್ತಿಗೂ ಕೂಡ ಹೆಂಗೆ ಗೊತ್ತಾಯ್ತಲ್ರಿ, ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾನೆ ಇದರಲ್ಲಿ. ವಾಟ್ಸಪ್ಪು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಎಲ್ಲ ಧ್ವನಿ ಎತ್ತುತ್ತಾ ಇದ್ದಾರೆ. ಸೊ ಅದಕ್ಕೆ ಸ್ಟ್ರೆಂತ್ ಬರ್ತದೆ. ಅದು ಅವ್ರಿಗೂ ಗೊತ್ತೈತಿ, ಮಾಡಿದವ್ರಿಗೂ. ಹಿಂಗಾಗಿ ಜನರಿಗೆ ಗೊತ್ತಾಗಲಾರ್ದಂದು ಆಗ್ಬಾರ್ದು ಅಂತ ಹೇಳಿ ಎಲ್ಲ ಮೀಡಿಯಾ ಬಾಯಿ ಮುಚ್ಚಿದ್ರು. ಈಗ ಆಯ್ತಾ ಮುಚ್ಚಾಕ ಸಾಧ್ಯವಿಲ್ಲ. ಸಮೀರ್ ಬಂದ ನಿಜವಾಗ್ಲೂ ದೂತಾನೆ ಅವನು, ನಿಜವಾಗ್ಲೂ ದೂತ ಅವನು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಪಕ್ಕಕ್ಕಿಡ್ರಿ, ಅದನ್ನು ಪಕ್ಕಕ್ಕಿಡ್ರಿ ಮೊದಲು. ನನಗೂ ಧರ್ಮ ಐತಿ, ಅವನಿಗೂ ಧರ್ಮ ಐತಿ, ನನಗೂ ಬೆಲೆ ಐತಿ, ಅವನಿಗೂ ಬೆಲೆ ಐತಿ. ಹೌದು. ಆದರೆ ಅವಶ್ಯಕತೆ ಬಿದ್ದಾಗ ಅವಾಗವಾಗ ನಾವು ಬೆಲೆ ಕಿತ್ತು ಹೋಗಿಬೇಕು ನಾವು, ಹೌದಲ್ರಿ? ಹೌದು ಹೌದು. ನಮಗೆ ನ್ಯಾಯದ ಅವಶ್ಯಕತೆ ಇತ್ತು, ಅವನು ಬೇಲಿ ಕಿತ್ತು ಬಂದ. ಅವನಿಗೆ ನಮ್ಮ ಸಹಾಯ ಬೇಕಾಗಿತ್ತು, ಕಾನೂನು ಇದ್ದು ನಮ್ಮ ಬೇಲಿ ಕಿತ್ತು ನಾವು ಅವ್ನಿಗೆ ಸಹಾಯಕ್ಕೆ ಬಂದ್ವಿ. ಆಮೇಲೆ ನಮ್ಮ ಬೇಲಿಯೊಳಗೆ ನಾವು ಇರೋಣ. ಹೌದಾ? ಈಗ ಈ ರೀತಿ ವಿಡಿಯೋಗಳು ಆದಂಥ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ಸಹಜವಾಗಿ ಆಗೇ ಆಗ್ತವೆ, ನಾವೆಲ್ಲೂ ಕೂಡ ನೋಡಿರ್ತೀವಿ. ಅದಂದ್ರೆ ಇದು ಪ್ರೀಪ್ಯಾನ್ ಪ್ಲಾನ್ ಆಗಿತ್ತು, ಅದಕ್ಕೋಸ್ಕರ ಈ ಥರ ವಿಡಿಯೋ ಮಾಡೋದು, ಬಿಡೋದು. ಸೊ ಈ ರೀತಿ ಪ್ರೀಪ್ಯಾನ್ ಪ್ಲಾನ್ಗಳು ಅಂತಂದರೆ ಈಗ ಒಂದು 2-3 ದಿನದಲ್ಲಿ ನಾನು ನೋಡ್ತಾ ಇದ್ದೀನಿ, ಇವರು ಬೇಕಂತಲೇ ಈ ರೀತಿ ಪ್ರೀಪ್ಯಾನ್ ಪ್ಲಾನ್ಗಳನ್ನು ಮಾಡಿಕೊಂಡು ಒಂದಿಷ್ಟು ಪೇಜ್ಗಳನ್ನು, ಟ್ರೋಲರ್ಸ್ ಪೇಜ್ಗಳನ್ನು ಮಾಡಿಕೊಂಡು ಅದರಲ್ಲಿ ಶೇರ್ ಮಾಡಿಕೊಂಡು ಈ ರೀತಿ ಅನ್ನುವಂಥ ಆರೋಪಗಳು. ಇದಕ್ಕೆ ಏನಂತೀರಾ? ಕತ್ತಿ ಕೆಟ್ಟವ್ರಿಗೆ ಹೆಂಗಾದರೂ ಕತೆ ಬರೀತಾರೆ. ಸೌಜನ್ಯ ಪ್ರಕರಣದನ್ನೇ ಸಂತೋಷ್ ರಾವ್ ಅಂತಾನೆ ದೊಡ್ಡ ಕಾದಂಬರಿನ ಬರ್ದಾರಂದ್ಮೇಲೆ ಇದ್ರದ್ದೊಂದು ಕತೆ ಕಟ್ಟೋದೇನೋ ಅವ್ರಿಗೆ ಭಾಳ ಸರಳವಾದಂಥದ್ದು. ಅದು ಸೌಜನ್ಯ ಸಂತೋಷ್ ರಾವ್ನ ಬಗ್ಗೆನೇ ಒಂದು ದೊಡ್ಡ ಕತೆ ಕಟ್ಟಿ ಕಾದಂಬರಿನ ಬರ್ದಾರ, ವಾಲ್ಯೂಮ್ ಗಟ್ಲೆ. ಹೌದು. ಇದೊಂದು ಸಣ್ಣ ಇದನ್ನೇನಿದು ಕೇಳ್ರಿ, ಸಮೀರ್ ಕೇಳ್ರಿ. ಆಮೇಲೆ ಅಂಥವಕ್ಕೆಲ್ಲ ನಾನು ಉತ್ತರ ಕೊಡಿಸೋದು ಕೂಡ ನನಗೇನು ಅವಶ್ಯಕತೆ ಅಂತ ಅನ್ಸಂಗಿಲ್ಲ. ವೆರಿ ಸಿಲಿ ಏನೇನೋ ಹೇಳ್ತಾರೆ. ಹೌದು ಹೌದು. ಅಂದರೆ ಈ ಪರ ವಿರೋಧ ಚರ್ಚೆ ಅದು ಹೋರಾಟದ ದಿಕ್ಕು ತಪ್ಸಕ್ಕೆ ಇವನ್ನೆಲ್ಲ ಮಾಡ್ತಾರೆ ಅವರು. ಅಂದರೆ ನ್ಯಾಯದ ದಿಕ್ಕು ತಪ್ಸಕ್ಕೆ ಇವನ್ನೆಲ್ಲ ಈಗಲ್ಲ, ನಿಮಗೆ ಈಗ ಅದನ್ನು ಫ್ರೆಶ್ ಆಗಿ ನೋಡ್ತಾ ಇರೋರು ಹೊಸದು. ಇವೆಲ್ಲ ನಾವು ನೋಡೇ ಬಿಟ್ಟಿದ್ದೀವಿ. 13 ವರ್ಷಗಳಿಂದ ಇದೇ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆ. ಅದು ಧರ್ಮ ಸಂರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಒಂದು ಡ್ರಾಮಾನ ಯಾತ್ರೆ ಮಾಡಿದ್ರು. ನಾವು ಧರ್ಮ ಸಂರಕ್ಷಣೆ ಮಾಡ್ತೇವೆ ಅಂತೇಳಿ. ಸಿರಾಜ್, ನಾನು ಒಂದು ಸಿಂಪಲ್ ಕೆಲವೊಂದಿಷ್ಟು ಕೇಳ್ತೇನೆ. ಅಲ್ಲಿ ಘಟನೆಗಳಾದದ್ದು ಎಲ್ಲವೂ ಕೂಡ ಸತ್ಯನೇ, ಅಂದರೆ ಸಾವು ಸತ್ಯನೇ. ಹೌದು, ಸಾವು ಹೆಣಗಳು ಬಿದ್ದಿದ್ದು ಸತ್ಯ. ಹೌದು ಹೌದಾ? ಅಲ್ಲಿ ನ್ಯಾಯ ಆರೋಪಿಗಳನ್ನು ಹಿಡಿದು ಕೊಡಬೇಕು ಅಂತ ನಮಗಲ್ಲ, ಅವ್ರಿಗೆ ಬರಬೇಕು. ಆ ದೇವಸ್ಥಾನದ ಪ್ರಮುಖರು ಯಾರಿದ್ದಾರಲ್ಲ, ABCD, ಅವ್ರಿಗ್ರಿ ಅವಮಾನ. ಅದು ಎಲ್ಲರಿಗಿಂತ ಮೊದಲು ಅವಮಾನ ಯಾರಿಗೆ? ಅವ್ರ ಮನೆ ಅಂಗಳದೊಳಗೆ ಇಷ್ಟೊಂದು ಹೆಣ ಬೀಳ್ತಾ ಇದ್ದಾವೆ, ಆರೋಪಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಜವಾಬ್ದಾರಿ ಯಾರ್ದು? ಅವ್ರದ್ದು ಜವಾಬ್ದಾರಿ. ಆರೋಪಿಗಳನ್ನು ಅವ್ರು ಹಿಡೀರಿ ಅಂತ ಹೇಳಬೇಕಿತ್ತು. ಅವ್ರು ಮಾಡೋಕ್ಕೆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅವ್ರು ಸುಮ್ಮನೆ ಇದ್ದಾರೆ ಅಂಥೇಳಿ ಸಂಶಯ ಬಂದೇ ಬರ್ತದಲ್ಲ. ಈಗೆಲ್ಲ ಏನು ನಾವು ಪದ್ಮಲತಾ, ವೇದವಲ್ಲಿ ಟೀಚರ್ ಕೊಲೆ, ಆನೆ ಮಾವುತನ ಕೇಸು, ಸೌಜನ್ಯ ಕೇಸು, ಇನ್ನೂ ಮ್ಯಾನೇಜರ್ ಕೇಸು, ಏನು ಹೇಳ್ತಾ ಇದ್ದೀವಿ, ಎಲ್ಲೋ ಆಗಿದ್ದು ಅಲ್ಲವು. ಎಲ್ಲವೂ ಧರ್ಮಸ್ಥಳದ ನೇತ್ರಾವತಿ ತೀರ ಇವರ ಅಂಗಳದಲ್ಲಿನೇ ಆಗಿದ್ದು, ದೇವಸ್ಥಾನದ ವ್ಯಾಪ್ತಿ ಒಳಗಡೆ ಆಗಿದ್ದು. ಯಾರ ಜವಾಬ್ದಾರಿ ಅದು? ಆರೋಪಿ ಯಾಕೆ ಸಿಗೋದಿಲ್ಲ ಅಂತ ಕೇಳ್ತಾ ಇದ್ದೀವಿ ನಾವು. ಬೇರೆ ಕಡೆ ಎಲ್ಲಾದ್ರೆ ನೀವು ಕೇಳ್ತೀರಿ, ಒಂದು ಚಪ್ಪಲಿ ಕದ್ರೆ ಕೇಳ್ತೀರಿ, ಕಳ್ಳ ಯಾವ ಚಪ್ಪಲಿ ಹಾಕೊಂಡು ಹೋಗ್ತಾರಂತ ಹುಡುಕ್ತಿರಿಲ್ಲ. ಹೌದು. ಮತ್ತು ಮನೆ ಮಗಳು ಸತ್ತು ಹೋಗ್ಯಾಳ, ಇಷ್ಟು ದೊಡ್ಡದು ಅತ್ಯಾಚಾರ ಆಗಿದೆ, ಭಯಂಕರ. ಆರೋಪಿಗಳನ್ನ ಹುಡುಕಿ ಕೊಡ್ರಿ ಅಂತ ಕೇಳೋದು ತಪ್ಪ ಅದು? ಆರೋಪಿಗಳನ್ನ ಹುಡುಕಿ ಕೊಡ್ರಿ ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಅಪಮಾನ ಅದು. ಅಂತಂದರೆ ಗಿರೀಶ್ ಮಟ್ಟಣ್ಣವರು ಈ ಕೇಸ್ದಲ್ಲಿ ತೋರಿಸಿರುವಂಥ ಇಂಟ್ರೆಸ್ಟು ಬೇರೆ ಕೇಸ್ಗಳಲ್ಲಿ ಯಾಕೆ ತೋರಿಸಲ್ಲ ಅಂತಂದರೆ, ಸಹಜವಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ರೇಪ್ ಆ್ಯಂಡ್ ಮರ್ಡರ್ ಆಗ್ತವೆ, ಆ ಕೇಸ್ಗಳಲ್ಲೂ ಕೂಡ ತೋರಿಸಿದ್ರೆ. ನಾನು ನಿರ್ಭಯ ಕೇಸ್ದಾಗ ಕೆಲಸ ಮಾಡಿದ್ದೀನಿ, ಕ್ಯಾಮ್ರಾ ಮುಂದೆ ಏನು ಕೆಲಸ ಮಾಡಿಲ್ಲ ನಾನು. ಆಮೇಲೆ ನಾನು ಕಾಂಟ್ರಾಕ್ಟ್ ಹಿಡ್ಕೊಂಡಿಲ್ಲ, ಗುತ್ತಿಗೆದಾರಲ್ಲ, ಕೇಸಿನ ಗುತ್ತಿಗೆದಾರಲ್ಲ. ಹೌದು. ಈ ಕೇಸ್ನೊಳಗೆ ನನಗೆ ಅನ್ನಿಸ್ತು, ಹೋದೆ, ಅನ್ಯಾಯ ಆಗಿದೆ ಅಂತ. ನನ್ನ ಕಾನ್ಷಿಯಸ್ ಒಪ್ಪಲಿಲ್ಲ ಸುಮ್ಮನೆ ಕೂತ್ಕೊಳ್ಳೋಕೆ. ಇಲ್ಲೇ ರೀ, ಇಲ್ಲೇ ದಿನ ರಾತ್ರಿ ಇದನ್ನು ಯೂಟ್ಯೂಬ್ ನೋಡ್ತಿದ್ದೆ, ಮಹೇಶ್ ಶೆಟ್ಟರ್ದು ಮತ್ತು ಅವ್ರ ತಾಯಿ ಹೇಳೋದು ನೋಡ್ತಿದ್ದೆ. ರಾತ್ರಿ ಹೊತ್ತು ಎಷ್ಟು 2-3 ಗಂಟೆ ಮಟ್ಟ ಹಿಂಗೆ ಎಳ್ಳಿ ಹಿಡಿಕೆ ಹಾಕೊಳ್ಳೋದು, ಸುತ್ತಾಡೋದು, ನೋಡೋದು. ನಾನು ಯಾಕೆ ಖಾಲಿ ಕುಂತೀನಿ ಅಂತ ನನಗೆ ಕುಂದ್ರಕ್ಕಾಗಲಿಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.